ಬೇಡ. ಮದುವೆ ಎಂಬ 3 ಅಕ್ಷರದ ಅರ್ಥ ನಿನಗೆ ತಿಳಿದಿದ್ದಾರೆ. ನೀನು ಈ ಮಾತನ್ನು ಆಡುತ್ತಲೇ ಇರಲ್ಲ. ಮದುವೆ ಎಂಬ ಮರ್ಮದ ಗುಟ್ಟನ್ನು ಬಿಚ್ಚಿ ಹೇಳುತ್ತೇನೆ. ಅಚ್ಚಳಿಯದ ಹಾಗೆ ಕತ್ತೊಯ್ಕೆಯಿಂದ ಬರೆದಿಕೋ ಚದಿಯ ಮೇಲೆ. ಗಂಡು ಎಂಬ ಜೀವ ಹುಟ್ಟಿರುವುದು 18ರ ಹರಿಯದ ನಂತರ. ಅದೇ ಹರಿಯದಲ್ಲಿ ನಾನು ಗಂಡು ಎಂಬ ಗಂಡು ಬಾರಿಕೆಯನ್ನು ತೋರಿಸಲು ರೆಡಿಯಾಗುತ್ತಾನೆ. ಕಂಡ ಹುಡುಗಿಯರ ಮೇಲೆ ಕಣ್ಣು ಹಾಕುತ್ತಾನೆ. ಹಾಗಂತ ಆ ಗಂಡಿನ ತಪ್ಪಲ್ಲ. ಪ್ರಕೃತಿಯ ಮೇಲೆ ಹೀಗೆ. ಇದೇ ರೀತಿ ಮುಂದುವರಿಯುತ್ತಾ ಹೋದರೆ ಯಾರ ಹೆಂಡಂದಿರು ಯಾರ ಕೈಯಲ್ಲಿ ಎಂದು ಗೊತ್ತಾಗುತ್ತಲೇ ಇರಲಿಲ್ಲ. ಆಗ ಬುದ್ಧಿವಂತ ಮನುಷ್ಯ ಒಂದು ಹೆಣ್ಣನ್ನು ಕರೆಯುತ್ತಾನೆ. ಕುತ್ತಿಗೆ ಕರೆಮಣಿ ಸರವನ್ನು ಬಿಗಿದು ನಿನ್ನ ಹೊತ್ತು ಇವಳನ್ನು ಬಿಟ್ಟು ಬೇರೆ ಯಾವ ಹೆಣ್ಣನ್ನು ನೋಡಬಾರದೆಂದು ಪ್ರತಿಜ್ಞೆ ಮಾಡಿಸಿ ನನಗೆ ಒಪ್ಪಿಸಿ ಹೋಗುತ್ತಾರಲ್ಲ. ಏಕೆ ಗೊತ್ತಾ? ಕಣ್ಣಿಗೆ ಒಂದೇ ಎನ್ನುವಂತ ಗುರುತು ಮಾಡುವುದೇ ಈ ಮದುವೆ. ಮತ್ತೆ ಮದುವೆ ಆಗದೆ ಒಂಟಿ ಹೆಣ್ಣಿನ ಮೇಲೆ ಕಣ್ಣು ಹಾಕುವುದು ತಪ್ಪಲ್ವಾ? ಸರಿ ತಪ್ಪಿನ ಬಗ್ಗೆ ನನಗೆ ಬುದ್ಧಿ ಹೇಳಲು ಬರಬೇಡ. ಎಷ್ಟು ಹೇಳಿದರೂ ತಿಳಿದುಕೊಳ್ಳು ಎನ್ನು ನಿನ್ನಲ್ಲ. ನಿನಗೆ ಬಲಾತ್ಕಾರವೇ ಸರಿ. ಅನುಭವಗಳು ನನ್ನ ಕಾಲದಲ್ಲಿ ಅಡ್ಡಾಗಿ ಬಂದವನು ನಮ್ಮ ಭಾರತ ನಾರಿಯರ ಮಾನ ಹೋಗುವ ಇನ್ನಂತ ಕೆಟ್ಟ ಕಾಮುಕರಿಂದ ಪಾರು ಮಾಡಲು ಬಂದಿರುವ ಈ ಗ್ರಾಮದ ಮೈಲಾರಿ ಕಣೋ ಇವನು. ಈ ಬಲರಾಮನ ಸವಸಕ್ಕೆ ನೀನು ಕೈ ಹಾಕಿದರೆ ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗೋದು. ನಿನ್ನಂತ ಸಾವಿರಾರು ಪುಣ್ಯಗಳು ಕಾಣಿಯಾಗಿದ್ದರೆ ಈಗ ನಿನಗೆ ಈ ಭೂಮಿಯ ಮೇಲೆ ಬದುಕುವ ಆಸೆ ಇದ್ದರೆ ಇವಳನ್ನು ನನಗೆ ಒಪ್ಪಿಸಿ ಹೊರಟು ಹೋಗೋ. ಎಲ್ಲೆಂದ ಈ ಕನ್ಯೆಯನ್ನು ನಿನಗೆ ಒಪ್ಪಿಸಿ ಹೋಗುವುದಲ್ಲ. ನಾನೇನು ಸಣ್ಣನೆಂದು ತಿಳಿದಿರುವಿ. ಆ ನನ್ನಂತ ಕೆಟ್ಟ ಪ್ರಾಣಿಗಳು ಇಂಥ ಬಡ ಹೆಣ್ಣಿನ ಮೇಲೆ ದೌರ್ಜನ್ಯವನ್ನು ಮಾಡುವುದು ಕಂಡರೆ ಇದೇ ನನ್ನ ಕೊಡಲೆಯಿಂದ ಅವರ ಪ್ರಾಣ ಪಕ್ಷಿ ಖಂಡಿತ. ಚೆಂಡಾಡಿ ಕಣ್ಣಿಗೆ ಮಣ್ಣೆರಚಿ ನಿನ್ನಂತ 100 ಜನರಿಗೆ ನೀರು ಹಾಲೆಂದು ಕುಡಿಸಿ ಕಣ್ಣಲ್ಲೇ ಕಾಮಿನಿಯರನ್ನು ಕರೆದು
ತಿಳಿದುಕೊಳ್ಳುವ ಈ ಚಾಣಕ್ಯನಿಗೆ ಸಾವಿನ ಮೇಲೆ ಅಂಜಿಕೆ. ಅಂಜಿಕೆಯಷ್ಟೇ ಏಕಲೇ ಕಪಿ. ನಿನ್ನಂತ ತಾಯಿಗಳ ವೃಂದವನ್ನು ಹಚ್ಚಿ ಹಾಕುವ ಧೈರ್ಯ ನನ್ನಲ್ಲಿದೆ. ಧೈರ್ಯ ಈ ಧೈರ್ಯ ನಿನ್ನಲ್ಲಿದ್ದರೆ ನೀನು ಏಕೆ ನಿನ್ನ ತಂಗಿಯನ್ನು ಕಳೆದುಕೊಳ್ಳುತ್ತಿದ್ದೀಯ? ಯಾರೋ ನಿನ್ನ ತಂಗಿಯನ್ನು ಶೀಲವನ್ನು ಕೆಡಿಸಿ ಕೊಲೆ ಮಾಡಿ ಪೀಸಾಡಿ ಹೋದಾಗ ಆಗ ಎಲ್ಲಿಗೆ ಹೋಗಿತ್ತು ಈ ನಿನ್ನ ಶೌರ್ಯ? ಲೇ ಬಂದ ಬಲರಾಮ, ನಾನು ಯಾವ ವಿಷಯವನ್ನು ಮರೆಯಬೇಕೆಂದು ತಿಳಿದುಕೊಂಡಿದ್ದೇನೋ ಈಗ ಅದೇ ವಿಷಯವನ್ನು ಕೆಣಕಿ ಮತ್ತಷ್ಟು ರಚ್ಚಿಗೆ ಬಿಸಿಯ ಮಗನೇ. ಆ ನನ್ನ ತಂಗಿಯ ಶೀಲವನ್ನು ತಿಂದು ಶವ ಮಾಡಿದ ವ್ಯಕ್ತಿ ಯಾರೆಂದು ಗೊತ್ತಾದರೆ ಆ ಕತ್ತೆಯ ಮಗನನ್ನು ನನ್ನ ತಂಗಿಯ ಕೋರಿ ಪಕ್ಕದ ಜೀವಂತವಾಗಿ ದಪ್ಪನ್ನು ಮಾಡಿಬಿಡುತ್ತೇನೆ. ಈಗ ಈ ಮೈಲಾರು ಮರ ತುಂಬಿದ ಮದ್ದಾಣಿ ಆಗುವುದಕ್ಕಾಗಿ ಇಲ್ಲಿಂದ ಹೋದರೆ ಸರಿ. ಇಲ್ಲದಿದ್ದರೆ ರಕ್ತದ ಹೋಬಳಿ ನಡೆದು ಹೋಗುತ್ತದೆ. ನೆನಪಿನಲ್ಲಿಟ್ಟುಕೋ. ನನ್ನನ್ನು ಎದುರು ಹಾಕಿಕೊಂಡು ಈ ನೇವುಳಿಯಲ್ಲಿ ಹೇಗೆ ಬದುಕುತ್ತೀಯ ಮಗನೇ? ಬದುಕು ಹೋಗುವ ಮುಂಚೆ ಒಂದು ಮಾತನ್ನು ಹೇಳುತ್ತೇನೆ ಮೈದಾನಿ. ಗರತಿಯ ಗರ್ಭದಲ್ಲಿ ಗರ್ಜಿಸಿದ ಗಂಡುಗಲಿ ಈ ಬಲರಾಮನ ಕಪಟ ನಾಟಕ ಮುಗಿದೊಳಗಾಗಿ ನಿನ್ನನ್ನು ಇದೇ ಮರದ ಕಟ್ಟಿ ಹಾಕದಿದ್ದರೆ ನಾನೇಕೆ ತುತ್ತು ಕೊಟ್ಟ ರೈತನಿಗೆ ತುತ್ತು ತಂದೆ ಸರ್ಕಾರ ಎಂಬ ನಾಟಕದ ನಾಯಕನಾಗಲಿ ಬರುತ್ತೇನೆ. ಹೋಗೋ ಬಚ್ಚಾನಿನ ಮಗನೇ ಹೋಗು. ಬದುಕುವ ದಾರಿ ಹೇಗೆ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಹಾ ನೋಡಿ, ನೀವೇಕೆ ಒಂಟಿಯಾಗಿ ಈ ಕಾಡಿನತ್ತ ಬಂದಿರಿ? ನಾನೊಬ್ಬ ಅನಾಥೆ. ಇಂಥ ಕೆಟ್ಟ ಪ್ರಾಣಿಗಳು ನಿಮ್ಮಂತ ಒಂಟಿಯನ್ನೇ ಕಾಯುತ್ತಾ ಇರುತ್ತಾರೆ ಎನ್ನುವುದು ನಿಮಗೆ ಗೊತ್ತಿಲ್ಲವೇ? ನೋಡಿ, ನಾನೊಬ್ಬ ಅನಾಥೆ. ಹುಟ್ಟುತ್ತಲೇ ತಾಯಿಯನ್ನು ಕಳೆದುಕೊಂಡ ಪಾಪಿ ನಾನು. ಇಲ್ಲಿಯವರೆಗೂ ಲಾಲನೆ ಪಾಲನೆ ಮಾಡಿ ನನ್ನ ವಿದ್ಯಾವಂತರನ್ನಾಗಿ ಮಾಡಿದ ನನ್ನ ತಂದೆಯೂ ತೀರಿಕೊಂಡ್ರು. ಇದೆಲ್ಲ ನನ್ನ ಗೋವಿನ ಕತೆ ಅರಿತ ನನ್ನ ಫ್ರೆಂಡ್ ಇದೇ ಊರಿನವಳು. ಅವಳೇ ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದು. ಹೋಗಲಿ ಬಿಡಿ, ಅದಕ್ಕೆ ವ್ಯತ್ಯೆ ಪಟ್ಟುಕೊಳ್ಳುತ್ತೀರಾ? ತೃಪ್ತಿಯಾಗುವಷ್ಟು ತಾಯಿಯದೇ ಹಾಲು ಕುಡಿದ ಮಕ್ಕಳು ಬದುಕಿನಲ್ಲಿ ಯಾವತ್ತೂ ದಣಿವಲ್ಲಂತೆ. ಆದರೆ ಎಲ್ಲ ಮಕ್ಕಳಿಗೂ ಆ ಅದೃಷ್ಟ ಇರಬೇಕಲ್ಲ. ಆ ಅದೃಷ್ಟ ಇಲ್ಲದ ಮಕ್ಕಳು ಈ ಭೂಮಿ ಮೇಲೆ ತುಂಬಾ ಜನ ಇದ್ದಾರೆ. ಅದರಲ್ಲಿ ನೀವು ಒಬ್ಬರಂತ ತಿಳಿದರಾಯ್ತು. ನೋಡಿ, ಒಂದು ಹೆಣ್ಣಿಗೆ ಶೀಲನೇ ಐಶ್ವರ್ಯವಂತೆ. ಅಂತ ಐಶ್ವರ್ಯವನ್ನು ಕಳೆದುಕೊಂಡ್ರೆ ಆ ಹೆಣ್ಣಿಗೆ ಬೆಲೆನೇ ಇಲ್ಲದಂತಾಗುತ್ತದೆ. ಅಂತ ಐಶ್ವರ್ಯವನ್ನು ಕಾಪಾಡಿದ ಮಹಾನ್ ಭಾವನೆ ನೀವು. ನಿಮಗೆ ಯಾವ ರೀತಿ ಕೃತಜ್ಞತೆ ಹೇಳಬೇಕಂತ ಒಂದು ತಿಳಿಯದಾಗಿದೆ ನನಗೆ. ಅಯ್ಯೋ, ಇದರಲ್ಲಿ ಕೃತಜ್ಞತೆಯನ್ನು ಬಂತು. ಕಷ್ಟದಲ್ಲಿ ಇದ್ದವರಿಗೆ ನಾನು ಸ್ವಲ್ಪ ಸಹಾಯ ಮಾಡಿದ್ದೆ ಅಷ್ಟೇ. ನಿಮ್ಮಲ್ಲಿದ್ದ ಗುಣನೇ ನನಗೆ ತುಂಬಾ ಹಿಡಿಸಿತು. ನಾನೊಂದು ಮಾತು ನಿಮ್ಮಲ್ಲಿ ಕೇಳಬಹುದಾ? ಅಯ್ಯೋ, ಧಾರಾಳವಾಗಿ ಕೇಳಿ. ಅದಕ್ಕೆ ನೋಡಿ, ನನ್ನ ಮಾತನ್ನು ಕಾಪಾಡಿದ ನಿಮ್ಮ ಜೊತೆ ನನ್ನ ಜೀವನ ಕಳೆದುಕೊಂಡ ನನ್ನನ್ನು ಸತಿಯಾಗಿ ಸ್ವೀಕರಿಸಿ ಅಂತ ನಿಮ್ಮ ಅಡಿಗೆ ನಾನು ಬೇಕು. ಮದುವೆ ಬೀದಿಯಲ್ಲಿ ಬಿದ್ದವರೇ, ನನ್ನ ಬಂಧು ಬಳಗ, ಅನಾಥ ಮಕ್ಕಳೇ, ನನ್ನ ಸಹೋದರರು, ಅದೇ ಅನ್ಯಾಯವಾಗಿ ಅಪರಾಧಿ ಸ್ಥಾನದಲ್ಲಿ ನಿಂತವರೇ, ನನ್ನ ಸ್ನೇಹಿತರು, ಅದೇ ಅತ್ಯಾಚಾರಕ್ಕೆ ಒಳಗಾದವರೇ, ನನ್ನ ಅಕ್ಕ ತಂಗಿ ಎಂದು ತಿಳಿದು ಬದುಕುತ್ತಿರುವನು ನಾನು.
ಮನಸ್ಸು ಒಪ್ಪುತ್ತಿಲ್ಲ. ನಮ್ಮ ಮನಸ್ಸು ಇನ್ನೊಬ್ಬರ ಮುಖ ನೋಡಿ ತಲೆ ಹಾಕುತ್ತದೆ, ಮತ್ತೊಬ್ಬರ ಮುಖ ನೋಡಿ ನಮ್ಮ ಮನಸ್ಸು ಬಲೆ ಹಾಕುತ್ತದೆಯಲ್ಲ, ಅದಕ್ಕೆ ಹೇಳ್ತೀರಾ ನೀವು? ಅಯ್ಯೋ ಹೋಗಲಿ ಬಿಡಿ, ನಿಮ್ಮಷ್ಟು ನಾವು ಓದಿದವನಲ್ಲ. ನೋಡಿ, ಅತಿಯಾದ ಆನಂದ ಯಾವತ್ತಿಗೂ ಆತಂಕ ತರಬಾರದು. ಇದು ನನ್ನ ಅನಿಸಿಕೆ ಅಷ್ಟೇ. ಸರ್ವರಿಗೂ ಸ್ವಾಗತ. ಹೇಳ್ತೀರಾ ನೀವು? ಅಯ್ಯೋ ಹೋಗಲಿ ಬಿಡಿ, ನಿಮ್ಮಷ್ಟು ನಾನು ಓದಿದವನಲ್ಲ. ನಿಮಗೆ ಬುದ್ಧಿ ಹೇಳುವಷ್ಟೇ ದೊಡ್ಡವನು ನಾನಲ್ಲ. ಅಂದ ಹಾಗೆ ನಿಮ್ಮ ಹೆಸರು? ನನ್ನ ಹೆಸರು ಗೀತಾ ಅಂತ. ನನ್ನ ಹೆಸರು ಗೊತ್ತು ಬಿಡಿ, ನಿಮ್ಮ ಹೆಸರು ಮೈಲಾರಿ ಅಂತ. ಅದು ಹೇಗೆ ಗೊತ್ತಾಯ್ತಂದನ ಆವಾಗ್ಲೇ ಹೇಳಿದ್ರಲ್ಲ, ಭಾರತದ ನಾರಿಯರ ಮಾನ ಹೋಗುವಾಗ ಅದನ್ನು ಕಾಪಾಡಲು ಬಂದಿದ್ದೇನೆ ಮೈಲಾರಿ. ನೋಡಿ, ನನ್ನ ಮೇಲೆ ಮನಸ್ಸಿದ್ರೆ ಕೈ ಮೇಲೆ ಕೈ ಹಾಕಿ, ಇಲ್ಲ ಅಂದ್ರೆ ಹಾಗೆ ಹೊರಟು ಹೋಗ್ಬಿಡಿ ನೀವು. ಪ್ರೇಮವೇ ಪ್ರೀತಿಯ ಪ್ರೇಮವೇ ಪ್ರೀತಿಯ ರಾಗವೇ, ಹೃದಯದ ಭಾವವೇ, ಜೀವದ ಬಂಧವೇ, ನನ್ನಂತರಾಳದಲ್ಲಿ ಹಾಡಿನಲ್ಲಿ ವಾಸವೇ. ಪ್ರೇಮವೇ ಪ್ರೀತಿಯ ರಾಗವೇ, ಹೃದಯದ ಭಾವವೇ, ಜೀವದ ಬಂಧವೇ, ಪ್ರೇಮವೇ ಪ್ರೀತಿಯ ರಾಗವೇ, ಹೃದಯದ ಭಾವವೇ, ಜೀವದ ಬಂಧವೇ. ಮುಂಜಾನೆ ಇಬ್ಬನಿ ಚೆನ್ನ, ಸಂಜೆಯಲ್ಲಿ ಸಾಗರ ಚೆನ್ನ, ಸಂಪಿಗೆ ಗಲ್ಲದ ಚೆನ್ನ, ಮಳೆಯಿರಲು ತಾರೆಯು ಅವನಿಗೆ ಚಂದ, ತಾವರೆಯು ನೀರಿಗೆ ಚಂದ, ತಾವರೆ ಕೆನ್ನೆಯ ಚೆಲುವೆ, ಜೊತೆಗಿರಲು ನಾನು ಚೆನ್ನ. ಅರಿಶಿನದ ಜೊತೆಯಲ್ಲಿ ಕುಂಕುಮವು ಚೆನ್ನ, ಇಂಪಾದ ಸ್ವರಗಳಿಗೆ ಗಮಕಗಳು ಚೆನ್ನ. ಶ್ರೀಮತಿಯು ನಗುತ್ತಿರಲು ಹಾಲು ಜೇನಿಗೆ ಚೆನ್ನ. ಪ್ರೇಮವೇ ಪ್ರೀತಿಯ ರಾಗವೇ, ಹೃದಯದ ಭಾವವೇ, ಜೀವದ ಬಂಧವೇ. ರೀ, ಏನ್ರಿ ಇದು? ನಾನು ತಮ್ಮ ಇವತ್ತು ಬರ್ತಿದ್ದಾನೆ ಅಂತ ಗೊತ್ತಿದ್ರು ಬೇಗನೆ ಬರಬೇಕೆನ್ನೋದು ಬರಬಿಲ್ದೆ ಎಷ್ಟು ಲೇಟ್ ಆಗಿ ಬರ್ತಾ ಇದ್ರಲ್ಲ, ಬೇಗನೆ ಬರಬಾರ್ದೇನ್ರಿ? ಬೇಗ ಬರೋಣಂತೆ ಇದೆ ಜಾನಕಿ. ಆದ್ರೆ ನಮ್ಮೂರಿನ ವಾಲ್ಮೀಕಿ ಜನಾಂಗಕ್ಕೆ ಹೊಳೆಯಿಂದ ನೀರಾವರಿ
ಯೋಜನೆ ಬಂದಿದೆ. ಅದಕ್ಕಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಸರ್ವೆ ಮಾಡಲಿಕ್ಕೆ ಬಂದಿದ್ದರು. ಅದಕ್ಕೆ ಬರುವುದು ಸ್ವಲ್ಪ ತಡವಾಯ್ತು ಜಾನಕಿ. ಪರವಾಗಿಲ್ಲ ಬಿಡ್ರಿ. ಈ ವಾಲ್ಮೀಕಿ ಜನಾಂಗಕ್ಕೆ ಈ ನೀರಾವರಿ ಯೋಜನೆ ಬಂದಿದ್ದು ಒಂದು ರೀತಿಯಲ್ಲಿ ಒಳ್ಳೇದಾಯ್ತು ಅನ್ಸುತ್ತೆ ಅಲ್ವೇನ್ರಿ? ಆದ್ರೆ ಏನು ಮಾಡೋದು ಜಾನಕಿ, ಬಂದ ಅವಕಾಶಗಳನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಳಲಾರದೆ ದುರುಪಯೋಗ ಮಾಡಿಕೊಳ್ಳುತ್ತಿದ್ದರೆ ಈ ನಮ್ಮ ಜನರು ಈ ಸರ್ಕಾರ ಕೊಟ್ಟ ಉಪಯೋಗವನ್ನು ಹೊಂದಿಕೊಂಡು ಬಳಕೆ ಮಾಡುತ್ತಾ ಹೋದರೆ ಈ ರೈತನಿಗಿರುವ ತಾಕತ್ತು ಇಲ್ಲಿ ಯಾರಿಗಿದೆ? ಅದನ್ನು ಬಿಟ್ಟು ನಮಗೆ ನಾವೇ ಜಗಳ ಮಾಡುತ್ತಾ ಹೋದರೆ ಬಂದ ಅವಕಾಶಗಳು ಕೈ ತಪ್ಪಿ ಹೋಗುತ್ತವೆ. ಈ ನಮ್ಮ ಜನಗಳಿಗೆ ಅದು ಯಾವಾಗ ಬುದ್ಧಿ ಬಂತು ಅಂತ ಆ ದೇವರಿಗೆ ಗೊತ್ತು ಸ್ವಾಮಿ, ದೇವರಿಗೆ ಗೊತ್ತು. ಈ ನಮ್ಮ ನಾಡಿನ ಕೆಲವು ಹಳ್ಳಿಗಳಲ್ಲಿ ನೀರಾವರಿ ಯೋಜನೆಯನ್ನು ಸರಿಯಾಗಿ ಬಳಕೆ ಮಾಡದೆ ನೀರಿನ ಪಂಪ್ ಸೆಟ್ಟುಗಳನ್ನು ತುಕ್ಕು ಹಿಡಿದು ಕೆಟ್ಟಿ ನಿಂತಿವೆ. ಇನ್ನು ಕೆಲವು ಹಳ್ಳಿಗಳಲ್ಲಿ ನೀರಿನ ಪಂಪ್ ಸೆಟ್ಟುಗಳನ್ನು ಕಿತ್ತು ಮಾರಿದ್ದೂ ಇದೆ. ನೋಡಿ, ಹೀಗೆ ಬಂದ ಅವಕಾಶವನ್ನು ನೀವಾದರೂ ಸರಿಯಾಗಿ ಉಪಯೋಗ ಮಾಡಿಕೊಳ್ಳಿ. ಅದು ಅಲ್ಲದೆ ನೀವು ಇದೇ ರೀತಿ ಮಾಡಿದ್ರೆ ಈ ಜನಗಳಿಗೆ ಹೇಗೆ ಗೊತ್ತಾಗಬೇಕು? ರೈತರೆಲ್ಲ ಒಟ್ಟುಗೂಡಿ ನಾವೆಲ್ಲ ಹೋರಾಟ ಮಾಡಿದ್ರೆ ಈ ಮಣ್ಣಿನಲ್ಲಿ ಚಿನ್ನ ಬೆಳೆಯುವುದು. ಏನಂತೀರಾ? ಹೌದು ಜಾನಕಿ, ಈ ನಮ್ಮ ಕನ್ನಡ ನಾಡಿನ ತುಂಗಭದ್ರಾ ವರದಾ ನದಿಗಳ ನೀರನ್ನು ಬಳಕೆ ಮಾಡಿಕೊಳ್ಳಲಾರದೆ ಹಾಗೆ ಕುಳಿತಿದ್ದಾರೆ. ಆದರೆ ಅದೇ ಆಂಧ್ರದ ಜನರು ನಮ್ಮ ನಾಡಿನ ನೀರನ್ನು ಹಿಡಿದಿಟ್ಟುಕೊಂಡು ಬಳಕೆ ಮಾಡುತ್ತಿದ್ದಾರೆ ಅಂದಾಗ ನಮ್ಮ ಕರ್ನಾಟಕದ ಜನರು ಅದು ಎಷ್ಟು ಮುಟ್ಟಾಳರು ಇದ್ದರು ಎನ್ನುವುದಕ್ಕೆ ಇದು ಒಂದು ನಿಂತಿದೆ. ಹೋಗ್ಲಿ ಬಿಡ್ರಿ. ಈಗ ಬಂದ ಅವಕಾಶವನ್ನು ನೀವಾದರೂ ಸರಿಯಾಗಿ ಉಪಯೋಗ ಮಾಡಿಕೊಳ್ಳಿ ಅಂತ ನಿಮಗೆ ಹೇಳ್ತಾ ಇದ್ದೇನೆ ನಾನು. ಹೌದು ಜಾನಕಿ, ನಾನು ಕೂಡ ಅದ ಪ್ರಯತ್ನದಲ್ಲಿ ಇದ್ದೇನೆ. ಮುಂದೆ ಏನಾಗುತ್ತಾ ಕಾದು ನೋಡಬೇಕಿದೆ. ಅದು ಸರಿ ಜಾನಕಿ, ಸಂಗಮೇಶ ಇನ್ನೂ ಬಂದಿಲ್ವೇ? ಯಾಕೋ ಏನು ಇಷ್ಟೊತ್ತಾದ್ರೂ ಇನ್ನೂ ಬಂದೇ ಇಲ್ಲ ಸ್ವಾಮಿ. ಬಾ ಮತ್ತೆ ಸಂಗಮೇಶ ಬರುವಷ್ಟರಲ್ಲಿ ನಿನ್ನ ಕಂಠ ಸಿರಿಯಿಂದ ಒಂದು ಸರಿಗಮ ಪದನಿಸನಾದರೂ ಮಾಡಬಾರದೆ? ಏನ್ರಿ ಇದು? ಸದಾಶಿವನಿಗೆ ಅದೇ ಜ್ಞಾನ ಅನ್ನುವಂತೆ ಯಾವಾಗಲೂ ನಿಮಗೆ ಅದೇ ಜ್ಞಾನ ಆಯ್ತು. ಹೋಗ್ರಿ, ನನಗೆ ಒಳಗಡೆ ತುಂಬಾ ಕೆಲಸ. ಬಾಲೆ ನನ್ನ ಬಂಗಾರಿ, ನಿನಗಾಗಿ ಓಡಿ ಬಂದಿದ್ದೇನೆ ಹಕ್ಕಿ ಅಂತೇನೆ ಹಾರಿ. ಹೌದಾ? ಹಾಗಾದ್ರೆ ನಿಮ್ಮ ಆಸೆಯಂತೆ ಆಗ್ಲಿ, ಬನ್ನಿ.
ಜಾನಕಿ, ಸಂಗೀತ ಯಾರಿಗಿಷ್ಟವಿಲ್ಲ ಹೇಳು? ಸಂಗೀತಕ್ಕೆ ಸತ್ತವರನ್ನು ಎಚ್ಚರ ಮಾಡುವಷ್ಟು ಶಕ್ತಿ ಇದೆ ಅಂತೆ, ಅದು ಗೊತ್ತಾ ನಿನಗೆ? ಹೌದಾ? ಈಗಲಾದ್ರೂ ಸಂತೋಷವಾಯ್ತೆ ಓಡಿ ಬಂದ ಕಳ್ಳನಿಗೆ. ಅಣ್ಣ, ಅತ್ತಿಗೆ. ಬಾ ಸಂಗಮೇಶ ಬಾ. ಯಾಕೆ ಬರುವುದು ಲೇಟ್ ಆವಾಯ್ತು? ಹೌದಣ್ಣ, ಟ್ರೈನ್ ಸ್ವಲ್ಪ ತಡವಾಗಿ ಬಂತು, ಅದಕ್ಕೆ ಬರುವುದಕ್ಕೆ ಇಷ್ಟೊತ್ತಾಯ್ತು. ಅತ್ತಿಗೆ, ಚೆನ್ನಾಗಿದ್ದೀರಾ? ಮೈದುನ, ನಾನು ಚೆನ್ನಾಗಿದ್ದೇನಪ್ಪ. ನನಗೇನಾಗಿದೆ ನೋಡು, ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಳ್ಳುವ ನಿಮ್ಮ ಅಣ್ಣ ಅಷ್ಟೇ ಅಲ್ಲಪ್ಪ, ಹೆತ್ತ ತಾಯಿಕಿನ ಹೆಚ್ಚಾಗಿ ನೋಡಿಕೊಳ್ಳುತ್ತವಲ್ವಾ ನೀವೆಲ್ಲರೂ ಇರುವಾಗ ನನಗೇನಾಗುತ್ತೆ ಸಂಗಮೇಶ್? ಅತ್ತಿಗೆ, ಚಿಕ್ಕಂದಿನಿಂದಲೂ ತಾಯಿಯ ಆಸರೆ ಕಾರಣ ನನಗೆ. ನೀವು ಬಂದು ಆ ತಾಯಿಯ ಸ್ಥಾನವನ್ನು ತುಂಬಿ ಹೆತ್ತ ಮಕ್ಕಳಂತೆ ನಮ್ಮನ್ನೆಲ್ಲ ನೋಡಿಕೊಳ್ಳುತ್ತಿದ್ದೀರಲ್ಲ, ನಿಜವಾಗಲೂ ನಮ್ಮನ್ನೆಲ್ಲ ಹೆತ್ತ ತಾಯಿ ನೀವೇ ಅತ್ತಿಗೆ, ನೀವು. ನೋಡು ಸಂಗಮೇಶ, ನಾವು ಹಳ್ಳಿಯಲ್ಲಿ ನೋಡು ಸಂಗಮೇಶ, ಈ ನಿಮ್ಮ ಅತ್ತಿಗೆ ನಿನ್ನ ಮೇಲೆ ಪ್ರಾಣವನ್ನು ಇಟ್ಟುಕೊಂಡಿದ್ದಾಳೆ. ಇಂಥ ತಾಯಿಯ ಮಗನಾದ ನೀನು ಇವಳ ತಾಯಿತನವನ್ನು ಉಳಿಸಿಕೊಂಡು ಹೋಗುವ ಭಾರ ನಿನ್ನೆ ಕೂಡಿದೆ ಸಂಗಮೇಶ, ನಿನ್ನೆ ಕೂಡಿದೆ. ಅಣ್ಣ, ನನ್ನ ಜನ್ಮ ಇರುವವರೆಗೂ ನಿಮಗೆ ದುಃಖಕರವಾಗುವಂತ ಕೆಲಸ ನಾ ಯಾವತ್ತಿಗೂ ಮಾಡುವುದಿಲ್ಲ. ಇದು ನಿಮ್ಮಿಬ್ಬರ ಪಾದ. ಎದ್ದೇಳಪ್ಪ, ಆ ಬನಶಂಕರಿ ತಾಯಿ ಯಾವಾಗ್ಲೂ ನನ್ನನ್ನು ಚೆನ್ನಾಗಿಟ್ಟಿರಲಿ ಅಂತ ಬೇಡಿಕೊಳ್ತೇನೆ ಮೈದುನ. ಹಾ ಅತ್ತಿಗೆ,
ನಿಮಗೇನೋ ತಂದಿದ್ದೀನಿ ಅಂತ ಗೊತ್ತಾ? ಏನಪ್ಪ ಅದು? ತೆಗೆದುಕೊಳ್ಳಿ ಅತ್ತಿಗೆ, ಸೀರೆ ನಿಮಗೆ. ಈ ಶರ್ಟ್ ಪಂಚೆ ಅಣ್ಣನಿಗೆ. ಇದನ್ನೆಲ್ಲ ಯಾಕೆ ತರಲಿಕ್ಕೆ ಹೋಗಿದ್ದೆಪ್ಪ? ಇದಕ್ಕೆಲ್ಲ ಸುಮ್ಮನೆ ದುಡ್ಡು ಖರ್ಚು. ನಮಗೆಲ್ಲ ಮನೆಯಲ್ಲಿ ಬಟ್ಟೆಗಳು ಸಾಕಷ್ಟಿವೆ ಮೈದನ, ಸಾಕಷ್ಟಿವೆ. ಅತ್ತಿಗೆ, ಇಷ್ಟು ವರ್ಷ ನೀವು ನನಗೋಸ್ಕರ ಕಷ್ಟಪಟ್ಟು ದುಡಿದು ನನ್ನ ಓದಿಗಾಗಿ ಶ್ರಮ ಪಟ್ಟಿದ್ದು ಸಾಲದೆ ಯಾವ ಜನ್ಮದ ಋಣಾನು ಬಂದನು ಏನು? ನನಗೆ ಈ ಜನ್ಮದಲ್ಲಿ ತಾಯಿಯಾಗಿ ಸಿಕ್ಕಿದ್ದೀರೆಂದರೆ ಅದು ನನ್ನ ಪುಣ್ಯ ಅತ್ತಿಗೆ, ನನ್ನ ಪುಣ್ಯ. ಹೌದು ಸಂಗಮೇಶ, ಇದೇ ದುಡ್ಡನ್ನು ನಿನ್ನ ಶಾಲೆಯ ಖರ್ಚಿಗೆ ಬಳಸಿಕೊಳ್ಳುವುದು ಬಿಟ್ಟು ಇದೆಲ್ಲ ಯಾಕಪ್ಪ ನಮಗೆ? ಅದು ಹಾಗಲ್ಲ ಅಣ್ಣ. ಈ ವರ್ಷ ಕಾಲೇಜಿನಲ್ಲಿ ಸ್ಕಾಲರ್ಶಿಪ್ ಅಂತ 2,000 ಹಣ ಬಂದಿತ್ತು. ಅದಕ್ಕೆ ಬರುವಾಗ ನಿಮಗೆಲ್ಲ ಬಟ್ಟೆ ತಂದ್ಬಿಟ್ಟೆ ಅಣ್ಣ. ಮೈದನ, ನೀನು ಶಹರದಲ್ಲಿ ಓದುವನು. ನೀನೇ 2 ಹೊಸ ಬಟ್ಟೆಯನ್ನು ತೆಗೆದುಕೊಳ್ಳುವುದನ್ನು ಬಿಟ್ಟು ನಮಗೆ ಯಾಕೆ ತಂದಿದ್ಯಪ್ಪ ಈ ಬಟ್ಟೆ ಬರೆಗಳನ್ನೆಲ್ಲ? ನಾವು ಹಳ್ಳಿಯಲ್ಲಿ ಹುಟ್ಟಿ ಹೊಲಗದ್ದೆಗಳಲ್ಲಿ ದುಡಿಯುವ ರೈತರು. ಅದೇ ರೈತನಿಗಾಗಿ ಪುಟ್ಟ ಬಟ್ಟೆಯನ್ನು ಬಿಟ್ಟು ಹೊಟ್ಟೆಯನ್ನು ಕಟ್ಟಿ ಮಣ್ಣಿನಲ್ಲಿ ಮೇತೆ ಹಿಡಿದು ದುಡಿಯುವ ಈ ಮಣ್ಣಿನ ಮಕ್ಕಳಿಗೆ ಯಾಕಪ್ಪ ಈ ಹೊಸ ಬಟ್ಟೆಗಳು? ಹೌದಪ್ಪ ಮೈದನ, ಈ ಬಟ್ಟೆ ಬರೆಗಳನ್ನು ನಮಗೆ ತರಬಾರ್ದಾಗಿತ್ತಪ್ಪ. ನೀನೇ ಹೊಸ ಬಟ್ಟೆಯನ್ನು ತೆಗೆದುಕೊಂಡಿದ್ರೆ ಬೇಸಿತ್ತು. ಮನೆಯಲ್ಲಿ ನಮಗೆ ಸಾಕಷ್ಟು ಬಟ್ಟೆಗಳಿವೆ ಮೈದನ. ಅತ್ತಿಗೆ, ಇಷ್ಟು ವರ್ಷ ನೀವು ನನಗೋಸ್ಕರ ಕಷ್ಟಪಟ್ಟು ದುಡಿದು ನನ್ನ ಓದಿಗಾಗಿ ಶ್ರಮ ಪಟ್ಟಿದ್ದು ಸಾಲದು ಯಾವ ಜನ್ಮದ ಋಣವೋ ಏನು? ನನಗೆ ಈ ಜನ್ಮದಲ್ಲಿ ತಾಯಿಯಾಗಿ ಸಿಕ್ಕಿದ್ದೀರೆಂದರೆ ಅದು ನನ್ನ ಪುಣ್ಯ ಅತ್ತಿಗೆ, ನನ್ನ ಪುಣ್ಯ. ಅಣ್ಣ, ಅತ್ತಿಗೆ, ಬಾ ಮೈಲರಿ, ನಿನ್ನ ತರೇನೆ ಕಾಯ್ತಿದ್ವಿ. ನೋಡು ಯಾರು ಬಂದಿದ್ದೀರಂತ. ಅಯ್ಯೋ ಸಂಗಮೇಶ್, ಯಾವಾಗ ಬಂದಿ ಸಂಗಮೇಶ್? ಚೆನ್ನಾಗಿದೆಯಾ ತಾನೆ? ಈಗ ತಾನೇ ಬಂದೆ ಅಣ್ಣ, ಚೆನ್ನಾಗಿದ್ದೇನೆ. ಹಾ, ಪರೀಕ್ಷೆ ಹೇಗಾಯಿತು ಸಂಗಮೇಶ್? ಚೆನ್ನಾಗಿ ಬಂದಿದೆಯಾ ತಾನೆ? ನೋಡು, ನಮ್ಮ ಇಡೀ ತಾಲೂಕಿಗೆ ನೀನು ಫಸ್ಟ್ ರ್ಯಾಂಕ್ ಬರಬೇಕು. ಈ ರೈತರ ಮಕ್ಕಳು ಯಾವುದರಲ್ಲಿ ಕಡಿಮೆ ಇಲ್ಲ ಅಂತ ಈ ಜಗತ್ತಿಗೆ ಎತ್ತಿ ತೋರಿಸಬೇಕು. ಖಂಡಿತವಾಗ್ಲೂ ಅಣ್ಣ, ನಿಮ್ಮೆಲ್ಲರ ಆಸೆಯನ್ನು ಈಡೇರಿಸುತ್ತೇನೆ, ಇದು ಸತ್ಯ. ಮೈದನ, ಆ ನಂಬಿಕೆ ನನಗಿದೆಯಪ್ಪ. ನಿನ್ನಿಂದ ಈ ಮನೆಯ ಉದ್ಧಾರವಾಗಬೇಕು. ಅಷ್ಟೇ ಅಲ್ಲಪ್ಪ, ಈ ಮನೆಯಲ್ಲಿ ದೀಪ ಹಚ್ಚಬೇಕನ್ನೋದೇ ನನ್ನ ಆಸೆಯಪ್ಪ. ಬನ್ನಿ, ಎಲ್ಲರೂ ಸೇರಿ ಇದೇ ಸಂತೋಷದಲ್ಲಿ ಒಂದು ಹಾಡನ್ನ.
ನಾವೆಲ್ಲರೂ ಊಟ ಮಾಡೋಣ ಬನ್ನಿ. ಏನಾದರೂ ಕೆಲಸವಿತ್ತೆ? ಕೆಲಸವಿಲ್ಲದೆ ಕಾರಣವಲ್ಲ ಈ ಕಾಳಿಂಗ. ನೋಟಿಸ್, ಇದಕ್ಕೆ ಒಪ್ಪಿಗೆನ ತಿಳಿಸು. ಹೈಲಾರಿ, ಇದರಲ್ಲಿ ಏನಿದೆ ಅಂತ ಸ್ವಲ್ಪ ಓದಿ ಹೇಳು. ಅಣ್ಣ, ನಮ್ಮ 4 ಎಕರೆ ಹೊಲವನ್ನು ಫ್ಯಾಕ್ಟ್ರಿ ಕಟ್ಟಲಿಕ್ಕೆ ಮಾರಾಟ ಮಾಡಬೇಕಂತ ಹಾಗಂತ ನೋಟಿಸ್ ಕಳಿಸಿದ್ದಾರಣ್ಣ. ಇಲ್ಲ, ಸಾಧ್ಯವಿಲ್ಲ. ನಮ್ಮ ವಂಶ ಪರಂಪರೆಯಿಂದ ಮಾಡಿಕೊಂಡು ಬಂದ ಆಸ್ತಿಯನ್ನು ನಾನೇನು ಮಾಡಲಿಕ್ಕೆ ಗತಿಹೀನನಲ್ಲ. ಹೇ ಕಾಳಿಂಗ, ಆ ರಂಗೆ ನರಹಂತಕ ರಂಗೆ ಗೌಡನಿಗೆ ನೀನು ಬಲಗೈ ಬಂಡನಾದ್ರೆ ನನಗೆ ನೀನು ಬಚ್ಚಾಳಲು ಬೇಡ. ಹೆಸರಿಗೆ ತಕ್ಕ ಹಾಗೆ ನೀನು ಬಾಳಬೇಕಾದರೆ ಸುಮ್ಮನೆ ನಮ್ಮ ದಲಿಯವರ ಮಾತಿಗೆ ಒಪ್ಪಿಕೊಂಡರೆ ರಾಜನಾಗಿ ಬಾಳುತ್ತೀಯ. ಇಲ್ಲದಿದ್ದರೆ ಕೊನೆಗೆ ಸಾಯುತ್ತೀಯ. ಮತ್ತೊಬ್ಬರ ಮನೆ ಹೆಂಜಲ ತಿಂದು ಬದುಕುತ್ತಿರುವ ನಾಯಿನ ಮಗನೇ, ಆ ನಿಮ್ಮ ಕೆಟ್ಟ ಸೌಕಾರನ ತಿಂಡೆತನಕ್ಕೆ ಹೆದರಿ ನಮ್ಮ ಹೊಲವನ್ನು ನಿನಗೆ ಕೊಡುವುದಕ್ಕೆ ನಾವೇನು ನಿನ್ನ ಸೌಕಾರ ಸಾಕಿದ ನಾಯಿ ಎಂದು ತಿಳಿದ್ರಿವಿ ಆ ಮಗನೇ. ಈ ಎತ್ತಿನ ನಾಯಿ ಸಾಕಿದ ದನಿಯವರ ಮಾತನ್ನು ನೆರವೇರಿಸಲೆಂದು ಬಂದಿದ್ದೇನೆ, ಹೊರತು ಹಾಗೆ ಹೋಗುವುದಕ್ಕಲ್ಲ. ದನಿ ತೋರಿದ ಪ್ರೀತಿನ ಭೇಟಿ ಆಡಿ ತಿನ್ನುವುದೇ ಈ ಎತ್ತಿನ ನಾಯಿ ಕೆಲಸ.
ಸರ್ಕಾರವೆಂದರೆ ನಮ್ಮ ದಣಿ. ನಮ್ಮ ದಣಿ ಎಂದರೆ ಸರ್ಕಾರ. ಇದನ್ನು ಅರಿತು ಸುಮ್ಮನೆ ಹೊಲ ಕೊಟ್ಟರೆ ಸರಿ, ಇಲ್ಲದಿದ್ದರೆ ಮುಂದುವರಿಯೋದೇ ಬೇರೆ. ಯಾವನ ನೀನು? ಒಂದು ಸಲ ಹೇಳಿದ್ರೆ ನಿನಗೆ ಅರ್ಥ ಆಗೋದಿಲ್ವಾ? ನಮ್ಮ ಆಸ್ತಿಯನ್ನು ನಿನಗೆ ಹೇಗೆ ಬಿಟ್ಟು ಕೊಡಬೇಕು? ಮರ್ಯಾದೆ ಹೊರಟೋಗೋ ಇಲ್ಲಿಂದ. ನೋಡಿ, ಒಂದು ಕಂಡೀಷನ್ ಯಾವಾಗಲೇ ಒಂದು ಹೆಣ್ಣು ಬರಬಾರದಂತೆ. ಒಂದು ವೇಳೆ ಬಂದರೆ ಇದ್ದು ಮರ್ಯಾದೆಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಎಚ್ಚರ. ಬಾಯಿ ಮುಚ್ಚೋ ಹುಚ್ಚ ನಾಯಿ. ನಮ್ಮ ಮನೆಗೆ ಬಂದು ನನಗೆ ಎಚ್ಚರ ಅಂತ ಹೇಳ್ತಾ ಇದ್ದೆಲ್ಲ. ನಿಮ್ಮ ಗದೋಡಿ ಅಷ್ಟೇ ಅಲ್ಲ, ನಿಮ್ಮ ಅಪ್ಪ ಬಂದರು ನಮ್ಮ ಹೂವನ್ನು ಬಿಟ್ಟು ಕೊಡಲು ಸಾಧ್ಯವಿಲ್ಲ. ಮೊದಲು ತೊಲಗೋ ನಮ್ಮ ಮನೆಯಿಂದ ಆಚೆ. ನೋಡಿ, ಇಷ್ಟು ತಿಳಿಸಿ ಹೇಳಿದರು ನಿಮಗಿನ್ನೂ ಅರ್ಥವಾಗಿಲ್ಲ ಅಂದರೆ ಎತ್ತಿದ ಗಡಸರಪೌಳಿ ಅದು ಹಾಕಿಕೊಂಡು ಬದುಕಬಹುದು. ಆದರೆ ಒಬ್ಬರು ಎಮ್ಮೆಣ್ಣೆ ಎದುರು ಹಾಕಿಕೊಂಡು ಹೇಗೆ ಬದುಕುತ್ತಿರೋ ಅವರಿಗೆ ತೋರಿಸಿ. ಕಲಿಂಗ, ಈ ಮೈಲಾರಿಯ ಕೋಪದ ತಾಪ ನೆತ್ತಿಗೆ ಏರುವ ಮೊದಲು ಇಲ್ಲಿಂದ ಹೋದರೆ ಸರಿ, ಇಲ್ಲದಿದ್ದರೆ ಈ ನನ್ನ ಆರಂಭದ ಯುದ್ಧದಲ್ಲಿ ಮೊದಲನೇ ಗತ್ತಿಗೆ ನಿನ್ನದಾಗುವುದು. ಹೊರಟು ಹೋಗಿಬಿಡು ಇಲ್ಲಿಂದ. ದೀಪ ಆಳವಟ್ಟಿದ್ದ ಮನಸ್ಸಿನಿಂದ ಹೆಚ್ಚಾಗುತ್ತದೆ ಅಂದರೆ ಆದರಗೆಟ್ಟು ಮಾತನಾಡುವವನಿಗೆ ಒಂದು ಸಂಖ್ಯೆ ಕಾದೆಯನ್ನು ಮಗನೇ. ಹುಲಿ ಬಾವಿಗೆ ಕಾಲಿಟ್ಟಿದೆಯ ಮೈಲಾರಿ? ಎಚ್ಚರ. ಬರುತ್ತೇನೆ. ಮೈಲಾರಿ, ರಾಜಕೀಯದವರನ್ನು ನಂಬೋದು ಬಹಳ ಕಷ್ಟ. ಅವರನ್ನು ಎದುರು ಹಾಕಿಕೊಂಡು ಬದುಕುವುದು ಸರಿಯಲ್ಲ. ಅವರು ಯಾವ ಹೊತ್ತಿನಲ್ಲಿ ಯಾರಿಗೆ ಚೂರಿ ಹಾಕುತ್ತಾರೋ ಯಾರಿಗೂ ಗೊತ್ತಾಗುವುದಿಲ್ಲ. ಅಣ್ಣ, ಇದರ ಬಗ್ಗೆ ನೀವೇಕೆ ತಲೆಕೆಡಿಸಿಕೊಳ್ಳುತ್ತೀರ? ಅವರು ನಮ್ಮನ್ನೇನು ಮಾಡಲಾರರು. ಹಾಗಂತ ಹಾವಿನ ಹುತ್ತಕ್ಕೆ ಕೈ ಹಾಕಲು ಆಗುತ್ತೇನಪ್ಪ? ಒಟ್ಟಿನಲ್ಲಿ ಅವರಿಂದ ನಾವು ಯಾವಾಗಲೂ ಹುಷಾರಿಂದ ಇರಬೇಕು. ಅವರು ರಾಜಕೀಯದವರು, ಯಾವ ಹೊತ್ತಿನಲ್ಲಿ ಬೆನ್ನಿಗೆ ಚೂರಿ ಹಾಕುತ್ತಾರೋ ಹೇಳಲಿಕ್ಕೆ ಆಗುದಿಲ್ಲ. ಮೈದುನ, ಅವರಿಂದ ನೀನು ಹುಷಾರಾಗಿರೋದು ಒಳ್ಳೆಯದು ಅಂತ ನನಗನ್ನಿಸ್ತಾ ಇದೆ. ನಡೆಯಪ್ಪ, ಒಳಗಡೆ ಎಲ್ಲರೂ ಸೇರಿ ಊಟ ಮಾಡೋಣ ಬನ್ನಿ. ಆಗಲೇ ನಡೆಯುತ್ತಿಗೆ.
ಗಂಡುಳ್ಳ ಗರತಿಯರ ಮಿಂಡ ಗಂಡುಳ್ಳಿ ಚೆಲುವಿಯರ ಗಂಡ ಹುಟ್ಟುಗುಣಗೈಮಣದು ಅಹಂಕಾರ ಅದು ಈ ಭೂಪನಿಗೆ ಅಲಂಕಾರ ಹೇಳುವುದು ನನ್ನ ಅಧಿಕಾರ ಕೇಳುವುದು ನಿಮ್ಮೆಲ್ಲರ ಗ್ರಾಚಾರ ನಿಮ್ಮ ಕೆಟ್ಟ ಗುಣ ಉರುಸೋದು ಈ ಖಳನಾಯಕನ ಹುಟ್ಟು ಗುಣ ರಾಜೀವಪ್ಪ ನಾನೇ ರಾಜನಂದು ಹೊತ್ತು ಮೀರಿ ನನಗೆ ವಿರುದ್ಧವಾಗಿ ನಡೆದು ಪ್ರಬುದ್ಧ ರೈತನೆಂದು ಸರ್ಕಾರಕ್ಕೆ ಸವಾಲು ಹಾಕಿ ಬದುಕುತ್ತಿರುವೆಯಲ್ಲ ಮುಂದೆ ಆ ನಿನ್ನ ಕತ್ತನ್ನು ಕತ್ತರಿಸಿ ಹಾಕಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಮುಂದೆ ಆ ನಿನ್ನ ಸತ್ತನ್ನಡಗಿಸಬೇಕಾದರೆ ಮೊದಲು ನಾನು ಸಣ್ಣತನದಿಂದ ನಿನ್ನ ಚರಿತ್ರೆಯನ್ನು ಓದಲೇಬೇಕು. ರಾಜೀವಪ್ಪ ನನ್ನ ಕಡು ವೈರಿಯಾಗಿ ಕಾಣಿಸಿಕೊಂಡ ಆ ನಿನ್ನ ತಮ್ಮನನ್ನೇ ನನ್ನ ಮುಳ್ಳಿನ ಪಂಜರದಲ್ಲಿ ಕತ್ತರಿಸಿ ನೋಡುತ್ತಿರುವ ನಿನ್ನ ಕಣ್ಣಿಗೆ ರಕ್ತದ ಕನ್ನಡಿ ಹಾಕಿ ನನಗಾಗಿ ಮುನ್ನಡಿ ಓದಿ ಬರುತ್ತಿರುವ ವಂಶವನ್ನೇ ಸರ್ವನಾಶ ಮಾಡದಿದ್ದರೆ ನನ್ನ ಹೆಸರು ಎಮ್ಮೆಲ್ಲಿ ಚಕ್ರವರ್ತಿ ರಂಗೆ ಗೌಡನೇ ಅಲ್ಲ. ಒಂದು ತಿಳಿವಲ್ರಿಪ್ಪ. ಒಂದು ಮುಂಜಾನಿಂದ ಹುಡುಕ್ಯಾಡಕತ್ ನೀವು ಒಟ್ಟ ಸಿಗವಲ್ರಿ. ಏನಂತ ಕೇಳ್ತೀರಿ? ನನ್ ಕುರಿ ಮರಿ ಒಟ್ಟಿಗೆ ಕೂಳಿಲ್ಲದ ತಿರ್ಗಾಡಕತ್ತೀನಿ ಹುಡುಕ್ಯಾಡಕ ಒಟ್ಟ ಸಿಗವಲ್ದು. ಎಲ್ಲಿ ಹೋಗಿ ತಗರಿನ ಜೊತೆಗೆ ಚಿಗಲಿನ ಮಾಡಕತ್ತೈತಿ ಅದಿದು ಅಲ್ಲೇನಾರ ಐತನ್ರಿ ನಮ್ದು ಕುರಿ ಮರಿ. ಯಾಕೆ ಸೌಂಡ ಇಲ್ಲಲ್ಲ? 2 ಗಂಟೆಗೆ ಸುಚ್ಚಾತ ಇವ ಎಲ್ಲ ನನ್ನ ಬಾಹುಬಲಿ ಬಂದ್ ನೋಡು. ಮೊದಲ ಬಾರಿ ನಿನ್ನ ಕಂಡಾಗ ಗುಂಗ ಹಿಡಿತ ನನ್ನ ಕೈಯಾಗ ನಿದ್ದೆ ಹತ್ತ ಒಂದು ಹಾಸ್ಯಾಗ ಓ ನನ್ನ ಗೆಳತಿ ನಾನು ನೀನು ಕೂಡುವುದು ಯಾವಾಗ ನನ್ನ ಗೆಳತಿ ನಾನು ನೀನು ಕೂಡುವುದು ಯಾವಾಗ. ಮೊದಲ ಬಾರಿ ನಿನ್ನ ಕಂಡಾಗ ಗುಂಗ ಹಿಡಿತ ನನ್ನ ಕೈಯಾಗ ನಿದ್ದೆ ಹತ್ತ ಒಂದು ಹಾಸ್ಯಾಗ ನಾನು
ಅಯ್ಯೋ ಏನ ಗಿಚ್ಚ ಕುಣಿತಾಳ ಲವ್ ಮಾಡಬೇಕು ಗೆಳೆಯ ಜೀವನದಾಗ ಮ್ಯಾರ जीवन में जाने जाना एक बार होता ಲಂಗ ದೌಡಗ ಮಸ್ತ ಕಾಂತಿ ಲಾವಣ್ಯ ನಿನ್ನ ನಂಬರ್ ಕೊಟ್ಟ ಬರ್ತಂಗಿಲ್ಲ ಲಂಗ ದೌಡ ಮಸ್ತ ಕಾಂತಿ ಲಾವಣ್ಯ ನಿನ್ನ ನಂಬರ್ ಕೊಟ್ಟ ಬರ್ತಂಗಿಲ್ಲ ಚಾಚುರು ಮರಿದು ನಗರದರು ಆಜನ್ನ ಚಾಚುರು ಮರಿದು ನಗರದರು ಆಜನ್ನ ನೀ ಬಂದಿ ಅಂತ ಓಡಿ ಬಂದ ಲಾವಣ್ಯ ನೀನ ಸಿಗ್ತಿ ಅಂತ ಇನ್ನು ಮದುವೆ ಆಗಿಲ್ಲ ಈ ಕೂಡಿದ ಸಭದಾಗ ಈ ಕೂಡಿದ ಸಭದಾಗ ಈ ಚಂದ್ರಿಯ ಸುರಿಯುವಾಗ ಗಾಳಿ ಹುಲ್ಲಿನ ಸಿರಿಯುವಾಗ ಶರಣ ಇಲ್ರಿ ಮೈನಾಗ ಜನರ ಕಲ್ಲ ಇಟ್ಟಿದಾಗ ಶರಣ ಇಲ್ರಿ ಮೈನಾಗ ಜನರ ಕಲ್ಲ ಇಟ್ಟಿದಾಗ ಸಿಟ್ಟ ಬಂದ ಮಾಸ್ತರ ಬೈತನ ಚಂದ್ರಲಿಂಗ ಒಬ್ಬರ ಐತೆ ಇಲ್ಲೋ ಚಂದ್ರ ಮೈನಾಗ ಭಾರತ ನಿಂತು ಸಂಗದ ಮರಿವರಿಸಿರುವುದೇ ಚಂದದ ಭಾರತ ನಿಂತು ಸಂಗದ ಮರಿವರಿಸಿರುವುದೇ ಚಂದದ ಕಡಲ ದಾಟಿ ಬಂದ ಕುದುರೆ ಏರಿ ಬಂದ ಕಡಲ ದಾಟಿ ಬಂದ ಕುದುರೆ ಏರಿ ಬಂದ ಗಂಡ ಹೃದಯ ದೂರ ಚೆಲುವ ರಾಜಕುಮಾರ ಹತ್ತೈತಿ ತಂಡಿ ತಗಿನಿಲ್ಲ ಹಿಂಡಿ ಪಾಯದ ಇಡತೀನಿ ಎಷ್ಟೈತಿ ಹುಡುಗಿ ನಿನ್ನ ತಿಂಡಿ ಹತ್ತೈತಿ ತಂಡಿ ಪಾಯದ ಇಡತೀನಿ ಎಷ್ಟೈತಿ ಹುಡುಗಿ ನಿನ್ನ ತಿಂಡಿ ತಿಂಡಿ ಬಗ್ಗೆ ಮಾತಾಡ ನೀ ಅಂದ್ರೆ ನಿಮ್ಮಪ್ಪದನ್ನ ಹಾಗೆ ಹೋಗ್ಲಿ ತಗೋ ಉಟ್ಟುಕೊಂಡ ಪತ್ತಲ ಮೆಟ್ಟಿಕೊಂಡ ಚಪ್ಪಲ ತಿನ್ನಬಾರ ನಿಮ್ಮ
ನಮ್ಮ ಸಣ್ಣ ನವೇನಾಗ ಕೈ ಕೊಟ್ಟ ಹುಡುಗರಿಗೆ ತಿಳಿಯಾಕರ ನಿನ್ನ ಗೆಳೆತನ ಸುಳ್ಳ ಬಸವರಾಜ ಅವಳಂಗ ಬಿಡತನವೇ
ಇಲ್ಲಿಂದ ಹಾ ಅದನ್ನ ಮಾಡಕತ್ತೀನ್ರಿ ನೀವ್ ಹೇಳ್ದಂಗ ಕೇಳಕ್ ಆಗಂಗಿಲ್ಲ ಮಳ ನೀವ್ ಹೇಳ್ದಂಗ ಹಾಡ್ ಅಂತೀರಿ ಒಬ್ರು ಬ್ಯಾಡ್ ಅಂತೀರಿ ಒಳಗ್ ಕುಂತಕ್ ಹೊರ ಕರ್ಸಾರಿ ಡ್ಯಾನ್ಸ್ ಮಾಡ್ಬಾರಿ ಯಾಕ ಅವ್ರು ಹೇಳ್ದಂಗ ಕೇಳಕ್ ಆಗಂಗಿಲ್ಲ ನನಗ ಇಷ್ಟೊತ್ತನ ಕೇಳ್ಕೊಂತ ಬಂದಿನ್ರಿ ಇನ್ ಆಗುದಿಲ್ಲ ನೋಡಿ ನೀವು ಪೇಮೆಂಟ್ ಕೊಟ್ರ ಬಂತು ಬಿಟ್ರ ಬಂತು ನಾ ನಾಟಕ ಮಾಡಂಗಿಲ್ಲ ಬಿಡಕತ್ತೇನ್ರಿ ಗೌಡ್ರ ಒಂದೇಳೆ ಬದುಕಿದ್ರಲ್ಲ ಅವನ್ನ ಸುಮ್ಮನೆ ಬಿಡಕತ್ತೇನ್ರಿ ಗೌಡ್ರ ಬಡಿಜಂತಿ ಅದು ಎಷ್ಟು ಸಾರಿ ಹೇಳಬೇಕು ನಿನಗೆ ಯಾವುದೇ ವಿಷಯ ಹೇಳಬೇಕಾದರೆ ನೇರವಾಗಿ ಹೇಳುವಂತ ನಾ ಹೇಳನ್ರಿ ಗೌಡ್ರ ಹೇಳಿದ್ರು ನಿಮ್ಮ ಮಾತಿ ಬೆಲೆ ಇಲ್ಲ ಅಂತ ನೋಡ್ರಿ ಗೌಡ್ರ ಆ ಸಾಕಿನಾಗರ ಬೆಲೆ ಐತಿ ನಿಮಗೆ ನೋಡ್ರಿ ಅಲ್ಲಿ ಗೌಡ್ರ ಆ ನಾಯಿಗಿಂತ ಕೀಳಾದ್ರಿ ನೀವು ನಮ್ಮೂರಾಗ ಎದುರಕ್ಕೆ ನೀವು ಊರಾಗ ಭಾಳ ತಗೊಳಂತೀವ ಎಲ್ಲ ರೈತರು ಹೊಲ ಕೊಡಕ್ ಹೋಗ್ ಬಂದ್ರು ನೋಡ್ರಿ ಗೌಡ್ರ ಅಲ್ಲ ಏನ್ ಮಾಡಿದ್ರು ಹೊಲ ಕೊಡಕ್ ಹೋಗ್ತ ನೋಡ್ರಿ ಗೌಡ್ರ ಅವರು ಯಾರು ಅಂತ ಬಾಯಿ
ಒಮ್ಮೆ ಹೇಳಿದ್ರೆ ಅರ್ಥ ಆಗಿಲ್ಲ. ಈಗ ಅವ್ರ ಬಡವರು ಹೊಟ್ಟಿ ಮ್ಯಾಗ ನೀವು ಹೊಡೆದು ನೀವು ಹೊಟ್ಟ ಬದುಕಂತ ಕಷ್ಟ ಮಾಡ್ರಿ. ಈಗ ಅವ್ರ ಏನ್ ಮುಖ ನೋಡ್ತೀವೋ ಸೌಕಾರ ಮನೆಗಿದ್ದಿ ನಮ್ಮನೇನ ಮಾಡ್ತಿದ್ದೆ ಯಾಕಲೇ ಪಡ್ಜಂತಿ ಲೇ ಮಗನ. ನಾನು ಅವ್ರ ಹೊಲ ಮನೆಗೆ ಹೊಲ ಕೇಳಕ್ ಹೋದಾಗ ಹಿಂಗ ಬೇದ ಕಳಿಸಿದ್ರಿ ನನಗ. ಏನು ನನಗೆ ಅಷ್ಟು ಸೊಕ್ಕಿನಿಂದ ಮಾತನಾಡಿದರ ಆ ಬಡಪಾಯಿ ನನ್ನ ಮಕ್ಕಳು ಪಡಿಸತಿ ಅವರನ್ನು ಒತ್ತು ಎಳೆದುಕೊಂಡು ಬರಬೇಕಿತ್ತು. ಆ ಬಂಡ ಬಡ್ಡಿ ಮಕ್ಕಳನ್ನ ಅಲ್ರಿ ನಾನು ನಿಮ್ಮ ಮನ್ಯಾಗ ಮುಗುಕಾಗಿ ಎಲ್ಲ ಕೂದು ಬ್ಯಾಳಗಾಗ್ಯಾವ ಹೋಗ್ಯಾವ ಅಷ್ಟ ತಿಳಿದಂತ ಮಾಡ್ರಿ ಅನ್ರಿ ನನಗ. ಈ ಮಾತಂತಿ ನನಗೆ ಗೊತ್ತಾಗೆ ಕರ್ಕೊಂಡ ಬಂದೇನೆ ಕಾರ್ಯ ತಿಂತಾಡ್ರಿ. ಕಾಳಿಂಗ ನನ್ನ ಮಗನು ನೋಡ್ರಿ, ನೀವು ಒಪ್ಪನೆ ಕೊಟ್ಟರೆ ಸಾಕು. ಈ ಬಡಪಾಯಿನ ಮಗನನ್ನು ಈ ವರ್ಷವೇ ಮನೆಯಲ್ಲಿ ದಫನ ಮಾಡಿ ಬಿಡುತ್ತೇವೆ. ಬೇಗ ಹೇಳಿ ನೋಡ್ರಿ. ಬೇಡ ಕಾಳಿಂಗ ಬೇಡ, ಇವನನ್ನು ನಾನು ವಿಚಾರಿಸುತ್ತೇನೆ. ಲೇ ಮಾದೇವ, ಈ ನಮ್ಮಲ್ಲಿ ರಂಗೇಗೌಡನ ಮಾತಿಗೆ ನೀ ಬೆಲೆ ಕೊಡಲಿಲ್ಲಂತೆ. ಏಕೆ? ಈ ಭೂಮಿಯ ಮೇಲೆ ಬದುಕುವ ಆಸೆ ನಿನಗಿದ್ದರೆ ಸುಮ್ಮನೆ ನಿನ್ನ ಜಮೀನನ್ನು ಕೊಡುವುದಕ್ಕೆ ಒಪ್ಪಿಕೋ. ಇಲ್ಲದಿದ್ದರೆ ಮುಂದೆ ತೊಂದರೆಯನ್ನು ಅನುಭವಿಸಲು ಸಿದ್ಧನಾಗು ಮಗನೇ. ನೋಡಿ, ನಾನು ಎಲ್ಲದಕ್ಕೂ ಸಿದ್ಧನಾಗೇ ಬಂದಿದ್ದೇನೆ. ಅದು ಏನು ಮಾಡುತ್ತೀರೋ ಮಾಡಿ, ನಾನು ಮಾತ್ರ ನಮ್ಮ ಹೊಲವನ್ನು ನಿಮಗೆ ಕೊಡುವುದಿಲ್ಲ. ಹೇಳಿದ್ರನ್ರಿ ಈ ಮಗನ ಮಾತು. ಅಲ್ಲೇ ತಮ್ಮ ಇಡೇ ಊರಲ್ಲ ಹೊಲ ಕೊಡಕ ರೆಡಿ ನಿಂತೈತಿ. ಆದ್ರೆ ಈ ಮಗ ಮಹಿಳೆಯರ ಮಾತು ಕಡೆಯಿಂದ ನನ್ನ ಹೊಲನ ಕೊಡೋಣಂತನ್ರಿ ಗೌಡ ಈ ಮಗ. ಲೇ ಮಾದೇವ, ಈ ಎಮ್ಮೆಲ್ಲಿ ರಂಗೇಗೌಡನನ್ನು ಎದುರು ಹಾಕಿಕೊಳ್ಳುವಷ್ಟು ಸೊಕ್ಕು ಬಂದಿದ್ದೇನಲೇ ನಿನಗೆ. ಹೊಲವನ್ನು ಇಟ್ಟುಕೊಂಡು ಏಕೆ ಜೀವನ ಪೂರ್ತಿ ಕೊರಗಿ ಸಾಹಿತ್ಯ? ಸುಮ್ಮನೆ ನಮಗೆ ಹೊಲ ಕೊಟ್ಟು ಹಣ ತೆಗೆದುಕೊಂಡು ಸುಖದಿಂದ ಜೀವನ ಸಾಗಿಸು. ತಮ್ಮ ನಿಂದ ಚರ್ಮ ಬಹಳ ದಪ್ಪಿದ್ದಂಗೆ ಕಾಣಿಸ್ತೈತಿ ಬಿಡೇ ತಮ್ಮ. ಅಲ್ಲ ನೋಡು ಮಾದೇವ, ಸುಮ್ಮನೆ ಹಾಲವನ್ನು ಇಟ್ಟುಕೊಂಡು ಏನು ಮಾಡುತ್ತೀಯ? ಎಂತ ಆಸ್ತಿಯನ್ನು ಮಾರಿ ಹಣ ತೆಗೆದುಕೊಂಡು ಜೀವನ ಸಾಗಿಸೋಣ. ಪರಮೇಶ, ರೈತರ ಬಾಳಿಗೆ ಉಸಿರಾಗಿ ನಿಂತಿರುವ ಈ ನಮ್ಮ ಹೊಲವನ್ನು ಮಾರಿ ಅದು ಏನು ಸಾಧಿಸಲು ಹೊರಟಿರುವರಯ್ಯ? ಬೇಡ ಪರಮೇಶ, ಬೇಡ. ನಮಗೆ ಅನ್ನ ಹಾಕುವ ಹೊಲವನ್ನು ಕೊಟ್ಟು ನಾವು ಭಿಕ್ಷವನ್ನು ಬೇಡುವುದು ಬೇಡ ಪರಮೇಶ. ನನ್ನ ಮಾತು ಕೇಳು. ಮಾದೇವ, ನೋಡು ಮಾದೇವ, ನಿನ್ನ ಮಾತು ಕಟ್ಟಿಕೊಂಡು ಈ ಹೊಲವನ್ನು ಮಾರದಿದ್ದರೆ ಈ ಹಾಳು ಮಣ್ಣಿನಲ್ಲಿ ಕೊರೆಗೆ ಸಾಯಬೇಕಾಗುತ್ತದೆ. ಆದರೆ ಇದು ಏನೇ ಅಂದರು ನಾನು ಮಾತ್ರ ನನ್ನ ಹೊಲವನ್ನು ಕೊಟ್ಟೆ. ಅದು ನಿನ್ನ ಹಣೆ ಬರ. ನೋಡಿ, ನಾನು ಬಡವ ನಿಜ, ಆದರೆ ಕ್ಷಣಿಕ ಸುಖಕ್ಕಾಗಿ ನನ್ನ ಹೊಲವನ್ನು ಮಾರುವಷ್ಟು ಮುಟ್ಟಾಳ ನಾನಲ್ಲ. ಗತಿಗೆ
ನಿಗಾ ಇಟ್ಟುಕೊಂಡು ಮಾತನಾಡು. ನನ್ನ ಹುಕ್ಕಿನ ಗುಂಡು ಸಿಡಿಸಿದರೆ ರಕ್ತದ ಓಕಳೆಯಲ್ಲಿ ವಿಲವಿಲನೆ ಒದ್ದಾಡಿ ಸಾಹಿತ್ಯ ಮಗನೇ. ಕೇವಲ ಒಂದು ಗುರಿಯನ್ನು ಸಾಯಿಸುವುದಕ್ಕೆ ಏಕೆ ನಿನ್ನ ಕೃಷ್ಣದೂರಿನ ಗುಂಡನ್ನು ವೇಸ್ಟ್ ಮಾಡಿಕೊಳ್ಳುತ್ತೀಯ? ಒಂದು ಹರಿತವಾದ ಕತ್ತಿ ಇದ್ದರೆ ಸಾಕು, ಈ ಗುರಿಯ ಕತ್ತನ್ನ ಅಲ್ಲೋ ಸುಮ್ಮನೆ ನಮ್ ಗೌರು ಹೇಳ್ದಂಗ ಕೇಳ್ಕೊಂಡ್ ಹೋದ್ರ ಮುಂದ ಬಂಗಾರ ತಾಡ್ನ ಊಟ ಮಾಡ್ದಪ್ಪ ಮಾದೇವಪ್ಪ. ನೋಡಿದಂತಪ್ಪ, ರಾಜ್ಯದಲ್ಲಿ ನಾನೇ ರಾಜನೆಂದು ಮೆರೆದು ತಟ್ಟೆಯಲ್ಲಿ ಊಟ ಮಾಡುತ್ತಿರುವ ಮಹಾನುಭಾವರೆಲ್ಲರೂ ಈಗ ಜೈಲಿನಲ್ಲಿ ಜರಮಣಿ ತಟ್ಟೆಯಲ್ಲಿ ಊಟ ಮಾಡುತ್ತಿರುವ ಈ ನಿಮ್ಮ ಬಂಗಾರದ ತಟ್ಟೆ ಯಾವ ಲೆಕ್ಕ ಪಡಿಸತ್ತಪ್ಪ? ಯಾವ ಲೆಕ್ಕ? ಏದಿಕ್ಕ ಪ್ರಸಂಗಿ, ಇಲ್ಲದ ವಿಚಾರ ನಿನಗೆ ಏಕೆ ಬೇಕಲೇ ಮಂಕೆ? ನಿನಗೆ ಸರಿ ಸಮನಾಗಿರುವ ಗಂಡಿನ ಜೊತೆ ತೋರಿಸು ನಿನ್ನ ಗಂಡುತ್ತಿಕೆಯನ್ನು. ಅದನ್ನು ಬಿಟ್ಟು ಈ ಕಿಲಾಡಿ ಗಂಡನೆದರು ನಿನ್ನ ಗಂಡುಗಾರಿಕೆಯನ್ನು ತೋರಿಸಲು ಬಂದರೆ ಬೀದಿ ಹಣವಾಗಿ ಸಾಯುತ್ತೀಯ? ಬೀದಿ ಜನವಾಗಿ ಸಾಯಲಿಕ್ಕೆ ನಾನೇನು ನಿಮ್ಮ ಗೌಡ ಸಾಕಿದ ನಾಯಲ್ಲ. ಸ್ವಂತ ನಮ್ಮಪ್ಪನ ಆಸ್ತಿಯಲ್ಲಿ ದುಡಿದು ಎಷ್ಟು ಬದುಕುತ್ತಿರುವ ರೈತ ನಾನು. ರೈತ ರೈತ ಅಂತ ಯಾಕ ಸಾಹಿತ್ಯವೋ ಪಡಪಾಯಿ ನನ್ನ ಮಗನೇ. ರೈತನಾದ ಮಾತ್ರಕ್ಕೆ ನಿನಗೇನು ರೆಕ್ಕೆ ಬಂದಿದವ? ಎತ್ತಿನ ಸಿಗಲಿ ಬಾಚಿ ಬಾಳೆ ಮಾಡುತ್ತಿರುವಲ್ಲಿ ಇಷ್ಟೊಂದು ಸಕ್ಕಿರಬೇಕಾದರೆ ಇನ್ನು ಸರ್ಕಾರಕ್ಕೆ ಸವಾಲಾಗುವ ನಮ್ಮ ನನಗೆ ಬಾಯಿ ಹುಚ್ಚ ನಾಯಿ, ನಿಮ್ಮಂತ ಸರ್ಕಾರ ಸಾಕುತ್ತಿರುವ ಕೆಟ್ಟ ನಾಯಿಗಳು ಉಂಟು. ಅದೇ ಬಟ್ಟೆ ತೊಟ್ಟು ಆರಿನಲ್ಲಿ ಮೆರೆಯಲು ಹಚ್ಚಿದವರು ನಮ್ಮಂತ ಸಗಣಿ ಬಾಸುತ್ತಿರುವ ರೈತರು ಎನ್ನುವುದು ಮಾತ್ರ ಮರೆಯಬೇಡ. ಲೇ, ಕೆಟ್ಟ ರಕ್ತಕ್ಕೆ ಹುಟ್ಟಿದ ಹುಚ್ಚು ರೈತನೇ, ಸುಮ್ಮನೆ ಇದ್ದಂತೆಲ್ಲ ನಿನ್ನ ಮಾತೇ ಮಿತಿ ಮೀರ ಹತ್ತಿತ್ತಲ್ಲ. ಈ ಹಠದೊಟ್ಟ ಮುಕ್ಕಣ್ಣನಿಗೆ ನೀನು ಹತ್ತು ಮೀರಿ ಮಾತನಾಡುತ್ತಿರುವೆ ಎಂದರೆ ಇಲ್ಲಿ ನಿನ್ನ ಹೆಣದ ಮೇಲೆ ಹತ್ತುಗಳು ಹಾರಾಡುತ್ತವೆಂದು ತಿಳಿದು ಲೇ ಪರಿಸ್ಥಿತಿ ತೆಗೆದುಕೊಂಡು ಬಾರದೆ ಆ ನನ್ನ ಜಾತಿಯನ್ನ. ಲೇ ಕಾಳಿಂಗ, ಕಾಳಿಂಗ, ಲೇ ಕಾಳಿಂಗ.
ಮಾಡುತ್ತಿರುವ ಅನ್ಯಾಯ. ಈ ಬಡ ರೈತನ ಮೇಲೆ ಅನ್ಯಾಯವಾಗಿ ಚಾಟಿಗೇಟು ಹಾಕುತ್ತಿರುವಿರಲ್ಲ, ನಾಚಿಕೆ ಆಗುವುದಿಲ್ಲವೇ ನಿಮ್ಮ ಜನ್ಮಕ್ಕೆ? ಮರ್ಯಾದಿಂದ ಮಾತನಾಡು ಮಗನೇ. ನನ್ನ ಮನೆಗೆ ಬಂದು ನನಗೆ ನ್ಯಾಯದ ಬಗ್ಗೆ ತಿಳಿ ಹೇಳಲು ನಿರ್ನ್ಯಾಮನಲೇ ಮೊದಲು ಮನೆಗೆ ಬಂದವರಿಗೆ ಮನುಷ್ಯತ್ವದಿಂದ ಮಾತನಾಡುವುದನ್ನು ಕಲಿತುಕೊಳ್ಳಿ. ಅದನ್ನು ಬಿಟ್ಟು ಮೃಗಗಳಂತೆ ನಡೆದುಕೊಳ್ಳುವುದು ಸರಿಯಲ್ಲ. ಸರಿ ತಪ್ಪಿನ ಬಗ್ಗೆ ನಮಗೆ ಬುದ್ಧಿ ಹೇಳಲು ಬರಬೇಡ. ಸುಮ್ಮನೆ ಬಂದ ದಾರಿಗೆ ಸುಂಕವಿಲ್ಲದೆಂದು ತಿಳಿದು ಹೊರಟು, ಇಲ್ಲದಿದ್ದರೆ ನಾವು ಯಾರು ಎಂಬುದನ್ನು ಈಗಲೇ ತೋರಿಸಲು ಬೇಕಾಗುತ್ತದೆ. ಎಚ್ಚರ. ನನಗೆ ಚೆನ್ನಾಗಿ ಗೊತ್ತು, ಈ ಊರಿನ ಬಡ ರೈತರ ರಕ್ತ ಹೀರುವ ಬಂಡ ರಾಕ್ಷಸರೆನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಆದರೆ ನಿಮ್ಮಂತ ರಾಕ್ಷಸರ ಗುಂಪನ್ನು ನಾಶ ಮಾಡಲು ಬಂದಿರುವ ಬ್ರಹ್ಮ ರಾಕ್ಷಸ ನಾನೆನ್ನುವುದು ನೆನಪಿನಲ್ಲಿಟ್ಟುಕೋ. ಲೇ ಬ್ರಹ್ಮ ರಾಕ್ಷಸ, ನಾನೇ ಎಂದು ಮೆರೆಯುವ ನಿಮ್ಮಲ್ಲಿನ ರಾಕ್ಷಸರ ಜುಟ್ಟು ನನ್ನ ಕೈಯಲ್ಲಿ ಇಟ್ಟುಕೊಂಡು ಜಡೆ ಮೇಲೆ ಕಾಲಿಟ್ಟು ನೆಟ್ಟಿ ನಿಂತು ಸ್ಮಶಾನದಲ್ಲಿ ಸುಟ್ಟು ಬಂದ ಈ ದುರ್ಬಲ ರಾಮನಿಗೆ ನಿನ್ನಂತ ರಾಕ್ಷಸರ ಚಟ್ಟ ಕಟ್ಟಲು ಯಾವ ಲೆಕ್ಕ ನನಗೆ? ಇಂಥ ಅಡ್ಡದ ಮನೆ ಕಟ್ಟಿಕೊಂಡು ನಮ್ಮಂತ ರೈತರ ಚಟ್ಟ ಕಟ್ಟಲು ಬಂದ ನಿಮ್ಮಂತ ಎಷ್ಟೋ ಕಟ್ಟಾಳುಗಳು ಗುಟ್ಟುರಟ್ಟಾಗಿ ಜೈಲು ಸೇರಿರುವಾಗ ಇನ್ನು ನಿಮ್ಮಂತ ಪುಡಾರಿ ರಾಜಕೀಯದವರು ನಮ್ಮನ್ನೇನು ಮಾಡಲಾರರು. ಗಂಡು ಜಾತಿಯ ಬಂಡ ನನ್ನ ಮಗನೇ. ರಾಜಕೀಯ ಬಗ್ಗೆ ಮಾತನಾಡಿದರೆ ನಿನ್ನ ನರಗಳನ್ನು ಕತ್ತರಿಸಿ ಕಡಿವಾಣ ಹಾಕಿ ಬಿಟ್ಟೇನು ಮಗನೇ. ಸುಮ್ಮನೆ ನನ್ನ ಮಾತಿಗೆ ಒಪ್ಪಿಕೊಂಡು ನಿಮ್ಮ ಪ್ರಾಣವನ್ನು ಉಳಿಸಿಕೊಂಡು ಮನೆಗೆ ನಡೆಯಿರಿ. ಇಲ್ಲದಿದ್ದರೆ ಬಲವಂತವಾಗಿ ಸುಡುಗಾಡವನ್ನೇ ಸೇರಿಕೊಳ್ಳಬೇಕಾಗುತ್ತದೆ. ಎಚ್ಚರ. ತಮ್ಮ ಮಹಿಳೆಯರೇ, ಆಸ್ತಿ ಅಂತಂದು ಯಾಕೆ ಸಾಯ್ತಿರ್ಲಿ ತಮ್ಮ? ಸುಮ್ಮನೆ ನಮ್ಮ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಬಂಗಾರದ ಜೀವನ ಉಳಿಸಿ ಮನೆಗೆ ಹೋಗ್ಲಿ ತಮ್ಮ. ಈ ನಮ್ಮಂತ ರಾಕಿದವ್ರು ಎದುರಕ್ಕಿದ್ದು ಯಾಕೆ ಸಾಯ್ತಿರ್ಲಿ ತಮ್ಮ ನೀವು? ಲೇಪಡಿದಂತಿ ಈ ಮನುಷ್ಯನ ಜೀವನವೇ ಕೇವಲ 3 ದಿನದ ಸಂತೆ. ಈ ಸಂತೆ ಕಂತೆ ನಡುವೆ ಬದುಕಿ ಬಾಳಬೇಕಾದರೆ ನ್ಯಾಯದಿಂದ ಬದುಕಬೇಕು ವಿನಃ ನಿಮ್ಮ ಹಾಗೆ ಅನ್ಯಾಯದಿಂದ ಅಲ್ಲ. ಇದ್ದ ಆಸ್ತಿಯನ್ನು ನಿಮಗೆ ಮಾರಿ ನಿಮ್ಮ ಗುಲಾಮಗಿರಿ ಬದುಕುವ ಅವಶ್ಯಕತೆ ಖಂಡಿತ ನಮಗಿಲ್ಲ. ಹೇ ಬಳ್ಳಾರಣ್ಣ, ಏಕೆ ನಮ್ಮ ಗೌಡರನ್ನು ಎದುರು ಹಾಕಿಕೊಂಡು ಸಾಯುತ್ತೀಯ? ನಾನೇ ಇದ್ದ ಆಸ್ತಿಯನ್ನು ಖುದ್ದಾಗಿ ಕೊಟ್ಟು ಜೀವನವನ್ನು ಸಾಗಿಸುತ್ತಿರುವಾಗ ನೀನು ಏಕೆ ಹೊಲ ಕೊಡದಂತೆಯೋ ಪರಮೇಶಪ್ಪ, ನೀನು ಒಳ್ಳೆ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿ ಬಂದಿದ್ದರೆ ನೀನು ಈ ರೀತಿ ಮಾತನಾಡುತ್ತಲೇ ಇರಲಿಲ್ಲ. ಪಾಪ ಆ ತಾಯಿಗೇನು ಗೊತ್ತು ನೀನು ಈ ರೀತಿ ರಾಕ್ಷಸನಾಗಿ ಬೆಳೆಯುತ್ತೀಯಾ ಎಂದು. ಈ ನಮ್ಮ ದೇಶದಲ್ಲಿ ಒಳ್ಳೆ ತಾಯಿಯ ಮಗನಾಗಿ ಬಾಳಬೇಕಾದರೆ ಮನ ಸಂಪಾದನೆ ಮಾಡಲೇಬೇಕು. ಅದನ್ನು ತಿಳಿದುಕೋ. ಮುಚ್ಚು ಬಾಯಿ, ದೇಶದ್ರೋಹಿ. ಈ ನಮ್ಮ ದೇಶ ಕಾಯಲು ಸೈನಿಕರು ಬೇಕು. ಅದೇ ದೇಶಕ್ಕೆ ಅನ್ನ ಹಾಕಲು ನಮ್ಮಂತ ರೈತರು ಬೇಕು. ಆ
ಭೂಮಿಗೋಸ್ಕರ ಮಾರಲು ನಿಂತಿರುವಿಯಲ್ಲ, ನೀನು ಒಬ್ಬ ರೈತನ. ಹೌದು, ಈ ಭೂಮಿಯ ಮೇಲೆ ನಮ್ಮ ರಕ್ತವನ್ನೇ ಸುರಿಸುತ್ತಿವೆ ವಿನ ಈ ನಮ್ಮ ಭೂಮಿಯನ್ನು ಯಾರಿಗೂ ಬಿಟ್ಟು ಕೊಡಲಾರರು. ಇದು ನನ್ನ ಪ್ರತಿಜ್ಞೆ. ಪ್ರತಿಜ್ಞೆ ತಪ್ಪಿಗಳೇ, ಪ್ರತಿಜ್ಞೆ ಎಂದು ಪರಲೋಕಕ್ಕೆ ಹೋಗಲು ಸಿದ್ಧರಾಗಿರಿ ಅಂದ. ಅದೇ ನಮ್ಮ ರಾಜಕೀಯ ಕುತಂತ್ರವನ್ನು ನಿಮ್ಮನ್ನು ನೇರಗೊಂಬಕ್ಕೆ ಹಾಕದಿದ್ದರೆ ನಾವು ರಾಜಕೀಯ ಪುಂಡ ಪುರುಷೋತ್ತಮರೆಂದು ತಿಳಿದುಕೋ. ದನಿ, ನೀವು ಅಪ್ಪಣೆ ಕೊಟ್ಟರೆ ಇವರಿಬ್ಬರ ದೇಹವನ್ನು ಚಟ್ಟ ಕಟ್ಟಿ ಬಿಡುತ್ತೇನೆ. ಬೇಗ ಹೇಳಿದನಿ. ಚಂದನ ಲೆಕ್ಕುವ ನಾಯಿ ನನ್ನ ನಮ್ಮ ಚಟ್ಟ ಕಟ್ಟುವ ಮೊದಲು ನೆಟ್ಟಗ ನಿಂತುಕೊಳ್ಳಲು ಕಲಿತು ತರಬೇಸಿ ನನ್ನ ಮಗನೇ. ಸತ್ತ ಕೋಳಿ ಕತ್ತನ್ನು ಕತ್ತರಿಸುವ ಮಂಡಬಡಲಿ ಇಟ್ಟುಕೊಂಡು ಕೂಗಾಡಿದರೆ ಹೆದರುತ್ತೇವೆಂದು ತಿಳಿದಿರಿ ಆ ನಿನ್ನ ಕೊಡಲಿಗೆ. ಅದಕ್ಕೆ ಹೇಳಿದ್ದೆ ನಿನಗೆ ಆ ಕೊಡ್ಲಿ ಮಸ ಮರ್ಲೆ ಮಾತಾಡ್ ನಂತರ ತಂದ ನನ್ನ ಮಾತಂದ್ರೆ ಹುಲ್ಲಿದ್ದಂಗೆ ಈ ಮಗ್ಗ. ಮೈಲಾರಿ, ನೀವು ನಿಜವಾಗಲು ನಿಮ್ಮ ತಂದೆಗೆ ಹುಟ್ಟಿದವರಾದರೆ ಮೊದಲು ನಿಮ್ಮ ಹೊಲವನ್ನು ಉಳಿಸಿಕೊಂಡು ತೋರಿಸಿರಿ. ಇಲ್ಲದಿದ್ದರೆ ನಿಮ್ಮ ತಂದೆಗೆ ಹುಟ್ಟಿಲ್ಲವೆಂದು ನಾನು ನಿರೂಪಿಸಿ ತೋರಿಸುತ್ತೇನೆ. ಬಾಯಿ ಬಿಗಿ ಹಿಡಿದು ಮಾತನಾಡಲೇ ಮಗನೇ. ನೀನು ನಿಜವಾಗಲೂ ನಿಮ್ಮ ತಂದೆಗೆ ಹುಟ್ಟಿದವನಾದರೆ ನಮ್ಮ ಹೊಲವನ್ನು ಖರೀದಿ ಮಾಡಿ ತೋರಿಸೋ ನಿನ್ನ ರಾಜಕೀಯ ಪವರನ್ನು. ಇಲ್ಲದಿದ್ದರೆ ನೀನೊಬ್ಬ ಸೂಳೆಯ ಮಗನೆಂದು ತಿಳಿದು ಸುಮ್ಮನೆ ಎದ್ದು ಬಿಡು. ಮಾದೇವಪ್ಪ, ನಡೆ ಹೋಗೋಣ. ಹೋಗು ಹೋಗು ಕಪಿಯೇ, ಹೋಗು. ನಾಳೆ ಸೂರ್ಯ ಮುಳುಗುವುದರೊಳಗಾಗಿ ನಿನ್ನನ್ನು ನೇಣು ಗಂಬಕ್ಕೆ ಹಾಕದಿದ್ದರೆ ನನ್ನ ಹೆಸರು ಈ ರಂಗೇನ ಹಳ್ಳಿಯ ರಂಗಾದ ರಂಗೇಗೌಡನೇ ಅಲ್ಲ. ಬಲರಾಮ, ನೀನು ಪೊಲೀಸರಿಗೆ ಹೋಗಿ ಈ ಎಮ್ಮೆಯಲ್ಲಿ ರಂಗೇಗೌಡನನ್ನು ಕೊಲೆ ಮಾಡಲಿಕ್ಕೆ ಬಂದಿದ್ದ ಆ ಮೈಲಾರಿ ಎಂದು ಕಂಪ್ಲೇಂಟ್ ಕೊಟ್ಟು ಬಾ. ನಾನು ಫೋನ್ ಮಾಡಿ ಹೇಳುತ್ತೇನೆ. ಓಕೆ? ಆಯ್ತು ಬಾಬಾ, ಹೋಗಿ ಬರುತ್ತೇನೆ. ಹೆಂಗ ಬಗ್ದಾನ ಬಗ್ ನೋಡಿ ಅವಾಗ ನಾನು ನೋಡ್ತೀನಿ. ಪರಮೇಶಿ, ಇಲ್ಲೊಂದು ಸೈ ಮಾಡಪ್ಪ. ಈಗ ಪೂರ್ತಿ ಹಣ ಬೇಡ್ರಿ, ಅರ್ಧ ನಿಮ್ಮ ಹತ್ರನೇ ಇರಲಿ. ಮತ್ತೆ ನನಗೆ ಬೇಕಾದಾಗ ಎಸೆದುಕೊಂಡು ಹೋಗುತ್ತೇನೆ. ಹಾಗಾಗಿ ಪರಮೇಶಪ್ಪ, ಹಾ ಆಯ್ತು, ನಡೆ ಹೋಗೋಣ.
ಧನ್ಯವಾದಗಳು.